Hello, welcome everyone. Myself Anupama, Assistant Professor of Commerce, Government First Aid College, Shirahatti. This is session 37 of Cost Accounting BCom 5th semester, Karnataka University, Dharwad. This session is about labor turnover. It includes meaning, reasons, effects, costs, measurement and control, treatment of idle time and overtime wages. So, what is the meaning? Meaning of labor turnover. Labor turnover may be defined as the number of workers replaced during a given period relative to the average labor force during the period. ಲೇಬರ್ ಟರ್ನ್ ಓವರ್ ಅಂದರೆ ನಂಬರ್ ಆಫ್ ವರ್ಕರ್ಸ್ ಯಾರು ರೀಪ್ಲೇಸ್ ಆಗ್ತಾರೆ ಒಂದು ಪಿರಿಯಡ್ನಲ್ಲಿ ಟು ದ ಆ್ಯಾವರೇಜ್ ಲೇಬರ್ ಫೋರ್ಸಿಗೆ, ಇದಕ್ಕೆ ನಾವು ಲೇಬರ್ ಟರ್ನ್ ಓವರ್ ಅಂತ ಹೇಳ್ತೇವೆ. ಇಟ್ ಈಸ್ ದ ನಂಬರ್ ಆಫ್ ವರ್ಕರ್ಸ್ ಹೂ ಲೆಫ್ಟ್ ದ ಜಾಬ್ ಡ್ಯೂರಿಂಗ್ ಎ ಪಿರಿಯಡ್ ರಿಲೇಟಿವ್ ಟು ದ ಆ್ಯಾವರೇಜ್ ಲೇಬರ್ ಫೋರ್ಸ್ ಡ್ಯೂರಿಂಗ್ ದ ಪಿರಿಯಡ್. ಎಷ್ಟು ನಂಬರ್ ಆಫ್ ವರ್ಕರ್ಸ್ ಜಾಬನ್ನು ಬಿಡ್ತಾರೋ ಅದರ ರೇಷ್ಯೋವನ್ನು ರಿಲೇಟಿವ್ ಟು ದ ಆ್ಯಾವರೇಜ್ ಲೇಬರ್ ಫೋರ್ಸಿಗೆ ನಾವು ಲೇಬರ್ ಟರ್ನ್ ಓವರ್ ಅಂತೇಳಿ ಹೇಳ್ತೀವಿ. ಲೇಬರ್ ಟರ್ನ್ ಓವರ್ ರೆಫರ್ಸ್ ಟು ದ ರೇಟ್ ಎಟ್ ವಿಚ್ ಎಂಪ್ಲಾಯೀಸ್ ಲೀವ್ ದ ಎಂಪ್ಲಾಯ್ಮೆಂಟ್. ಸೊ ನಾವು ವಾಟ್ ಆರ್ ದ ರೀಸನ್ಸ್ ಫಾರ್ ಲೇಬರ್ ಟರ್ನ್ ಓವರ್? ಲೇಬರ್ ಟರ್ನ್ ಓವರ್ಗೆ ಕಾರಣಗಳು ಏನು ಅಂದರೆ ವರ್ಕರ್ಸ್ ಸಂಸ್ಥೆಯನ್ನು ಅಥವಾ ಜಾಬನ್ನು ಕೆಲಸವನ್ನು ಬಿಟ್ಟು ಹೋಗಲಿಕ್ಕೆ ಕಾರಣಗಳು ಏನು? ಅದನ್ನು ನಾವು ಬ್ರಾಡ್ಲಿ ಎರಡು ರೀತಿಯಲ್ಲಿ ಕ್ಯಾಟಗರೈಸ್ ಮಾಡ್ಬೋದು. ಒಂದು ಅವಾಯ್ಡೆಬಲ್ ರೀಸನ್ಸ್, ಅನದರ್ ಒನ್ ಅನ್ಅವಾಯ್ಡೆಬಲ್ ರೀಸನ್ಸ್. ಅವಾಯ್ಡೆಬಲ್ ರೀಸನ್ಸನ್ನು ಅವಾಯ್ಡ್ ಮಾಡಲಿಕ್ಕೆ ಸಾಧ್ಯ ಇದೆ. ದೇ ಆರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ವೇಜ್ ಆ್ಯಂಡ್ ರಿವಾರ್ಡ್ಸ್, ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ವರ್ಕಿಂಗ್ ಕಂಡೀಷನ್ಸ್, dissatisfaction with personal policies, dissatisfaction with the job and other related factors. ಅನ್ಅವಾಯ್ಡೆಬಲ್ ರೀಸನ್ಸನ್ನು ನಾವು ಯಾವ ರೀತಿಯಲ್ಲಿ ಹೇಳ್ಬೋದು ಅಂದರೆ ಪರ್ಸನಲ್ ಬೆಟರ್ಮೆಂಟ್, ಅಂದರೆ ವೈಯಕ್ತಿಕವಾಗಿ ಇನ್ನೂ ಸಾಧನೆ ಮಾಡಲಿಕ್ಕೆ ಬೇರೆ ಸಂಸ್ಥೆಗಳಿಗೆ ಸೇರ್ಬೋದು. ಫ್ಯಾಮಿಲಿ ಸರ್ಕಮ್ಸ್ಟೆನ್ಸಸ್, ಕ್ಲೈಮೇಟ್ ಕಂಡೀಷನ್ಸ್, community conditions, health conditions, marriage especially in case of female employees, retirement and death. ಸೊ ಈ ಲೇಬರ್ ಮೆಜರ್ಮೆಂಟನ್ನು ಮಾಡುವಂಥ measures of labor turnover. Here I have discussed about the three methods. First one, separation method. Second one, replacement method. Third one, flux method. So first one, separation method. This method takes into account only those workers who have left during a particular year. ಒಂದು ಪರ್ಟಿಕ್ಯುಲರ್ ಆಗಿರುವಂತಹ ವರ್ಷದಲ್ಲಿ ಎಷ್ಟು ವರ್ಕರ್ಸ್ ಜಾಬನ್ನು ಬಿಟ್ಟು ಹೋಗ್ತಾರೆ ಅದನ್ನು ಈ ಸೆಪರೇಷನ್ ಮೆಥಡ್ನಲ್ಲಿ ಕನ್ಸಿಡರ್ ಮಾಡ್ತಾರೆ. ಹಿಯರ್ ಲೇಬರ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ನಂಬರ್ ಆಫ್ ವರ್ಕರ್ಸ್ ಲೆಫ್ಟ್ ಡ್ಯೂರಿಂಗ್ ಎ ಪೀರಿಯಡ್ divided by average number of workers into 100. Here average workers is equal to number of workers in the beginning plus number of workers at the end divided by 2. The second method, that is replacement method. This method takes into account only those workers who have joined in the place of those who have left. ಅಂದರೆ ಯಾರು ಬಿಟ್ಟಿರ್ತಾರೋ ಆ ಜಾಗಕ್ಕೆ ಯಾರು ಬಂದು ಜಾಯಿನ್ ಆಗಿರ್ತಾರೋ ಅದನ್ನು ಮಾತ್ರ ಕನ್ಸಿಡರ್ ಮಾಡ್ತಾರೆ. ಹಿಯರ್ ಲೇಬರ್ ಟರ್ನ್ ಓವರ್ ರೇಷಿಯೋ ಇಸ್ ಈಕ್ವಲ್ ಟು ನಂಬರ್ ಆಫ್ ವರ್ಕರ್ಸ್ ರಿಪ್ಲೇಸ್ಡ್ ಡಿವೈಡೆಡ್ ಬೈ ಆ್ಯಾವರೇಜ್ ನಂಬರ್ ಆಫ್ ವರ್ಕರ್ಸ್. ಸೊ ಥರ್ಡ್ ಮೆಥಡ್, ದಟ್ ಈಸ್ ಫ್ಲಕ್ಸ್ ಮೆಥಡ್. ಇಟ್ ಈಸ್ ಎ ಕಾಂಬಿನೇಷನ್ ಆಫ್ ಬೋತ್ ಸೆಪರೇಷನ್ ಮೆಥಡ್ ಆ್ಯಂಡ್ replacement method. This method takes into account the total change in the composition of labor force due to separations and replacements or addition of workers.
So next is, what is the impact of labor turnover? ಲೇಬರ್ ಟರ್ನೋವರ್ನ ಪರಿಣಾಮ ಏನು? ಲೇಬರ್ ಟರ್ನೋವರ್ ಇಸ್ ಹಾರ್ಮ್ಫುಲ್ ಆ್ಯಂಡ್ ಕಾಸ್ಟ್ಲಿ. ಇಟ್ ರಿಸಲ್ಟ್ಸ್ ಇನ್ ಇನ್ಕ್ರೀಸ್ಡ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಡ್ಯೂ ಟು ದ ಫಾಲೋವಿಂಗ್ reasons. That is, with frequent changes in the labor force, production planning cannot be properly executed. ಸೊ ಲೇಬರ್ ಫೋರ್ಸಲ್ಲಿ ಬದಲಾವಣೆ ಆಗೋದ್ರಿಂದ ಪ್ರೊಡಕ್ಷನ್ ಪ್ಲ್ಯಾನ್ ಏನು ಮಾಡಿರ್ತದೆ ಅದನ್ನು ಸರಿಯಾಗಿ ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಆಗೋದಿಲ್ಲ. Since new workers have no previous experience in production, there is loss arising out of defective work or increased spoilage and wastage. ಸೊ ಹೊಸದಾಗಿ ಜಾಯ್ನ್ ಆಗಿರುವಂತಹ ವರ್ಕರ್ಸಿಗೆ ಎಕ್ಸ್ಪೀರಿಯನ್ಸ್ ಇರದ ಕಾರಣ ಡಿಫೆಕ್ಟಿವ್ ವರ್ಕ್ ಆಗುವ ಚಾನ್ಸಸ್ ಇದೆ. ನ್ಯೂಲಿ ರಿಕ್ರೂಟೆಡ್ ವರ್ಕರ್ಸ್ ಆರ್ ಲೈಕ್ಲಿ ಟು ಮಿಸ್ಹ್ಯಾಂಡಲ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ವಿಚ್ ರಿಸಲ್ಟ್ ಇನ್ breakages. The organization has to incur extra cost for workers' training. Labor turnover causes increased replacement cost. So next one is idle time. What is idle time? Idle time refers to that portion of hours paid which are not utilized for productive purpose. Idle time can be classified under normal and abnormal idle time. Idle time ಅನ್ನು ನಾವು ನಾರ್ಮಲ್ ಐಡಲ್ ಟೈಮ್ ಮತ್ತು ಎಬ್ನಾರ್ಮಲ್ ಐಡಲ್ ಟೈಮ್ ಅಂಥೇಳಿ ಡಿವೈಡ್ ಮಾಡ್ಬೋದು. ನಾರ್ಮಲ್ ಐಡಲ್ ಟೈಮ್ ಅಂದರೆ ಇಟ್ ರೆಪ್ರೆಸೆಂಟ್ಸ್ ಇನ್ಎವಿಟಬಲ್ ಲಾಸ್ ಆಫ್ ಲೇಬರ್ ಅವರ್ಸ್ arising out of the following situations. They are time lost between factory gate and place of work, tea break, lunch break, etc. These are all normal idle times. Another one is time lost in setting a machine, tools, changeover from one job to another, etc. Another one is time lost in power failure, machine breakdown, waiting for material, etc. What is the meaning of abnormal idle time? Any loss of time beyond the normal allowed hours shall be called abnormal idle time, such as excessive machine breakdown, excessive internal power failure, excessive waiting time for material, instructions, etc. ಸೊ ಕಂಟ್ರೋಲ್ ಆಫ್ ಐಡಲ್ ಟೈಮ್. ಈ ಐಡಲ್ ಟೈಮನ್ನು ಹೇಗೆ ಕಂಟ್ರೋಲ್ ಮಾಡಬಹುದು ಅಂಥೇಳಿ. ಫಸ್ಟ್ ಒನ್, ಬೈ ಪ್ರಿಪೇರಿಂಗ್ ಆ್ಯಂಡ್ ಅನಲೈಸಿಂಗ್ ದ ಲೇಬರ್ ಯುಟಿಲೈಸೇಷನ್ ರಿಪೋರ್ಟ್ ವಿತ್ ಬ್ರೇಕ್ ಡೌನ್ ಆಫ್ ಐಡಲ್ ಟೈಮ್. Another method, that is minimizing the machine breakdown by adopting preventive maintenance, proper material and production planning and follow-up system. Next, what is overtime? The control of overtime, it is also very important because of its tendency to increase and to become a normal practice for earning extra money. ನಮಗೆ ಗೊತ್ತಿರೋ ಹಾಗೆ ಓವರ್ ಟೈಮಿಗೆ ನಾರ್ಮಲ್ ಪೇಮೆಂಟ್ಗಿಂತ 2 ಪಟ್ಟು ಪೇಮೆಂಟ್ ಮಾಡಬೇಕು. ಆದ್ದರಿಂದ ಓವರ್ ಟೈಮಿಗೆ ನಾರ್ಮಲ್ ವೇಜಸ್ಸಿಗಿಂತ 2 ಟೈಮ್ಸನ್ನು ಪೇಮೆಂಟ್ ಮಾಡಬೇಕಾಗ್ತದೆ. ಆದ್ದರಿಂದ ಎಕ್ಸ್ಟ್ರಾ ಮನಿ ಅರ್ನ್ ಮಾಡುವಂತಹ ಒಂದು ಇಚ್ಛೆಯಿದ್ದ ಓವರ್ ಟೈಮ್ ಕೆಲಸವನ್ನು ವರ್ಕರ್ಸ್ ಹೆಚ್ಚಾಗಿ ಪ್ರಿಫರ್ ಮಾಡ್ಬೋದು. ಆದ್ದರಿಂದ ಓವರ್ ಟೈಮ್ ವರ್ಕನ್ನು ಆದಷ್ಟು ಸಂಸ್ಥೆ ಅವಾಯ್ಡ್ ಮಾಡಲಿಕ್ಕೆ ನೋಡಬೇಕು. ಅನ್ಅವಾಯ್ಡಬಲ್ ರೀಸನ್ಸಲ್ಲಿ ಮಾತ್ರ ಓವರ್ ಟೈಮ್ ವರ್ಕನ್ನು ಪ್ರಮೋಟ್ ಅಥವಾ ಅಡಾಪ್ಟ್ ಮಾಡಬೇಕು. ದ ಎಕ್ಸ್ಟ್ರಾ ಅಮೌಂಟ್ ಓವರ್ ದ ನಾರ್ಮಲ್ ವೇಜ್ ರೇಟ್ ಈಸ್ ಕಾಲ್ಡ್ ಓವರ್ ಟೈಮ್ ಪ್ರೀಮಿಯಮ್. Normal wages from part of direct labor cost. The charges of overtime premium needs consideration of the circumstances under which overtime was undertaken
and accordingly the standing order will be debited, and it is harmful effect on the health of the workers besides unfavorable effect on productivity. It may also lead to high absenteeism. This is about overtime wages. Thank you.